ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ನಮ್ಗೆ ಯಾವಾಗ್ಲೂ ಸಿಲ್ಕಿ ಸಾಫ್ಟ್ ಹೇರ್ ಇರಬೇಕು ಅಂತ ಆಸೆ, ಉದ್ದ ಇರಬೇಕು, ಆಮೇಲೆ ಮೇಲಿಂದ ಕೆಳಗಡೆವರೆಗೂ ಸೂಪರ್ ಸಿಲ್ಕಿ ಸಾಫ್ಟ್ ಆಗಿರಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾವು ತುಂಬ DIY ಟ್ರೈ ಮಾಡಿರ್ತೀವಿ. ಬ್ಲೋ ಡ್ರೈಯರ್ ಯೂಸ್ ಮಾಡಿ, ಅಥವಾ ಹಾಟ್ ಫ್ಲ್ಯಾಟ್ ಐರನ್ ಯೂಸ್ ಮಾಡಿ, ಹಾಟ್ ಕೋಮ್ ಯೂಸ್ ಮಾಡಿ ಕೂದಲು ಇನ್ನೂ ಮೆಸ್ಸಿ ಆಗೋಗಿರುತ್ತೆ. ಅಂದರೆ ತುಂಬ ಸ್ಪ್ಲಿಟ್ ಎಂಡ್ಸ್ ಆಗೋಗಿರುತ್ತೆ, ತುಂಬ ಕರ್ಲಿ ಆಗೋಗ್ಬಿಟ್ಟಿರುತ್ತೆ. ಆ ಸೂಪರ್ ಸಾಫ್ಟ್ ಕೂದಲು ಬರೋದೇ ಇಲ್ಲ. ಬಟ್ ಫ್ರೆಂಡ್ಸ್, ನಾನಿವತ್ತು ಒಂದು ಹೋಮ್ ರೆಮಿಡಿಯಿಂದ ಬಂದಿದ್ದೀನಿ. ಇದು ನ್ಯಾಚುರಲ್ ವೇ ಅಲ್ಲಿ ನಿಮ್ಮ ಹೇರ್ನ ಸ್ಟ್ರೈಟ್ ಆ್ಯಂಡ್ ಸಾಫ್ಟ್ ಮಾಡ್ಕೊಳ್ಳೋ ಮೆಥಡ್. ಇದು ಮಾಡೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸ್ಟ್ರೈಟ್ ಆಗುತ್ತೆ, ಆ್ಯಂಡ್ ನೀವು ಅವಾಗ ಫ್ಲ್ಯಾಟ್ ಐರನ್ ಯೂಸ್ ಮಾಡೋ ಅವಶ್ಯಕತೆನೇ ಬೀಳೋದಿಲ್ಲ. ಸೊ ವಿಡಿಯೋ ಏನು ಅಂತ ನೋಡೋಣವಾ? ಬಟ್ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಆ್ಯಂಡ್ ಆಲ್ಸೋ ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ರೆಮಿಡಿಯಿಂದ ನಿಮ್ಮ ಮುಂದೆ ಬರೋದಕ್ಕೆ. ಫ್ರೆಂಡ್ಸ್, ಈ ಹೋಮ್ ರೆಮಿಡಿ ಮಾಡ್ಕೊಳ್ಳೋಕ್ಕೆ ಬೇಕಿರೋದು ನಮಗೆ ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಮೊಸರು. ಹೌದು ಫ್ರೆಂಡ್ಸ್, ಮೊಸರನ್ನ ನಾವು ಸ್ಕ್ಯಾಲ್ಪ್ಗೆ ಡೈರೆಕ್ಟಾಗಿ ಹಚ್ಚಿದಾಗ ಅದು ಬುಡದಿಂದ ಸೂಪರ್ ಸಾಫ್ಟ್ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಗೇನಾದರೂ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಡೈರೆಕ್ಟಾಗಿ ಅದು ಸ್ಕ್ಯಾಲ್ಪ್ಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆಯನ್ನು ನಾವು ಹೋಗಲಾಡಿಸ್ಕೋಬೋದು ಫ್ರೆಂಡ್ಸ್. ಹಾಗಾಗಿ ನಾವು ಇಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಆಗಿ ಮೊಸರನ್ನ ತಗೋತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಮೊಸರು ಬಂದುಬಿಟ್ಟು ಹೆಲ್ದಿ ಹೇರ್ ಕೊಡೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಮಗೆ ಬೇಕಾಗಿರೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಜೇನುತುಪ್ಪ. ಫ್ರೆಂಡ್ಸ್, ಈ ಮೊಸರು ಮತ್ತು ಜೇನುತುಪ್ಪ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದು ಒಂದು ಒಳ್ಳೆ ಹೇರ್ ಮಾಸ್ಕ್. ನೀವು ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ನೀವು ಹಾಕ್ಕೊಂಡು 30 ಮಿನಿಟ್ಸ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ನಿಮಗೆ ಸೂಪರ್ ಸಾಫ್ಟ್ ಸಿಲ್ಕಿ ಕೂದಲು ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಇದೊಂದು ನ್ಯಾಚುರಲ್ ಮೆಥಡ್. ನೀವು ಇದನ್ನು ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ನೀವು ಇದನ್ನು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ತಿದ್ರೆ ಕ್ರಮೇಣ ನೀವೇನೇನು ಫ್ಲ್ಯಾಟ್ ಐರನ್ ಯೂಸ್ ಮಾಡ್ತಿರ್ತೀರಲ್ಲ ಅದನ್ನು ನೀವು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಕೂದಲು ಡ್ಯಾಮೇಜ್ನ ನಾವು ತಡೆಗಟ್ಕೋಬೋದು. ಇದು ಒಂದು ಸಿಂಪಲ್ ರೆಮಿಡಿ. ಎರಡೇ ಇಂಗ್ರೀಡಿಯೆಂಟ್ ಬೇಕಾಗಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕ್ಯಾಲ್ಪಿಂದ ನಮ್ಮ ಕೂದಲು ಫುಲ್ಗೆ ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಆ್ಯಂಡ್ ನೀವು ಒಂದೊಂದೇ ಎಳೆ ಕೂದಲನ್ನ ತೊಗೊಂಡು ಹಚ್ಚಿ ಒಂದೇ ಸತಿ ಹಚ್ಚಿಬಿಟ್ಟು ಮಸಾಜ್ ಥರ ಮಾಡಬೇಡಿ. ಅಂದರೆ ಒಂದು ಕೂದಲು ಸ್ಟ್ರ್ಯಾಂಡ್ಗೆ ಹಚ್ಚಿ ಫುಲ್ ಕೊನೆವರೆಗೂ ಹಚ್ಚಿ, ಆಮೇಲೆ ಸ್ವಲ್ಪ ಸ್ಲೈಟಾಗಿ ಕೋಮ್ ಮಾಡಿಬಿಟ್ಟು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ನಾ ಹೇಳ್ದಂಗೆ ನಿಮಗೆ ಶೈನಿ ಕೂದಲು ಸಿಗುತ್ತೆ, ಆಮೇಲೆ ಸ್ಟ್ರಾಂಗ್ ಕೂದಲಾಗುತ್ತೆ ಫ್ರೆಂಡ್ಸ್. ಆಮೇಲೆ ಒಂಥರ ಮೇಲಿಂದ ಕೆಳಗಡೆವರೆಗೂ ಒಂದೇ ಕನ್ಸಿಸ್ಟೆನ್ಸಿ ನಿಮಗೆ ಹೇರ್ ಬರುತ್ತೆ. ಸೊ ಫ್ರೆಂಡ್ಸ್, ಇದೊಂದು ಸಿಂಪಲ್ ರೆಮಿಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ನಿಮಗೆ ಅದು ವರ್ಕ್ ಆಯಿತು ಅಂತ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೂ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ರೆಮಿಡಿಯಿಂದ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್.